ಮಸಾಲ್ ಪುರಿ. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಮಸಾಲ್ ಪುರಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಈ ತರ ಮಾಡ್ಕೊಂಡು ತಿನ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ರೆಡಿಮೇಡ್ ಮಸಾಲ್ ಪುರಿ ತಗೊಂಡಿದ್ದೀವಿ. ಪುರಿ ಇದು 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಕೊಂಡಿದ್ದೀವಿ, 1 ಟೊಮೊಟೊ, ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ, ಕಸ್ತೂರಿ ಮೇಥಿ, ಅರಿಶಿಣದ ಪುಡಿ, ಕಡಲೆ ಹಸಿಟ್ಟು, ಬಟಾಣಿ ಬೇಯಿಸಿಕೊಂಡಿದ್ದೀವಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟು, ಖಾರ ಬೂಂದಿ ಚೋಚೋ. ಇದನ್ನ ಒಂದ್ ಸ್ವಲ್ಪ ಬಟಾಣಿನ ಬೇಯಿಸಿರೋದನ್ನ ರುಬ್ಬಿಕೊಂಡಿದ್ದೀವಿ ನೈಸಾಗಿ ಪೇಸ್ಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇವಾಗ 4 ಸ್ಪೂನ್ ಕಡಲೆ ಹಸಿಟ್ಟು ಹಾಕೊಳ್ಳಿ. ಧನಿಯಾ ಪೌಡರು 2 ಸ್ಪೂನು, ಚಿಕನ್ ಮಸಾಲ 2 ಸ್ಪೂನು, ಸ್ವಲ್ಪ ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ. ಬಟಾಣಿ ರುಬ್ಬಿ ಇಟ್ಕೊಂಡಿದ್ವಲ್ಲ, ಬೇಯಿಸಿರೋ ಬಟಾಣಿ ರುಬ್ಬಿಕೊಂಡಿದ್ವಲ್ಲ ಅದು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನ ಒಂದು ತಪ್ಪಲೆ ಇಟ್ಕೊಳ್ಳಿ. 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೇಥಿ, ಹಾಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ ಅದು. ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಒಂದು ಟೊಮೊಟೊ, ಎಣ್ಣೆಲಿ ಹಂಗೆ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಚೆನ್ನಾಗಿ ಎಣ್ಣೆ ರೋಸ್ಟ್ ಆಗ್ಬೇಕಿದ್ದು. ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ನೀರು ಹಾಕೊಳ್ಳಿ. ಪೌಡ್ರ್ ಎಲ್ಲ ಕಲಸಿಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೊಳ್ಳಿ. ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಇದು 1 ರೌಂಡ್ ಕುದೀಲಿ. ಚೆನ್ನಾಗಿ ಮಳಬೇಕಿದು, ಒಂದು 5 ನಿಮಿಷ. ನೋಡಿ ಇದು ಕುದೀತಾ ಇದೆ, ಚೆನ್ನಾಗಿ ಮಳ್ಳಿದೆ, ಮಸಾಲೆ ಎಲ್ಲ ಬೆಂದಿದೆ. ನೋಡ್ಬೋದು ನೀವು. ನೋಡಿ ಸ್ವಲ್ಪ ಗಟ್ಟಿನೂ ಆಗಿದೆ. ಕನ್ಸಿಸ್ಟೆನ್ಸಿ ಪ್ರಕಾರ ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಮಳ್ಳಿದೆ. ಈಗ ರೆಡಿ ಆಗಿದೆ ಇದು. ಬನ್ನಿ ನೋಡೋಣ ಈಗ ಮಸಾಲೆ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದೀವಿ. ಈಗ ಮಸಾಲೆ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇವಾಗ ಪೂರಿನ ಮುರ್ಕೊಳ್ಳಿ. ಬೇಯಿಸ್ಕೊಂಡಿರೋ ಬಟಾಣಿ 2 ಸ್ಪೂನು,
ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಇವಾಗ ಮಾಡಿಕೊಂಡಿರೋ ಮಸಾಲೆ ನೋಡಿ, ಬಿಸಿ ಬಿಸಿ ಆಗ್ತಾ ಇದೆ. ಆಹಾ, ಘಮ ಘಮ ಅಂತಿದೆ. ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರ ಬುಂದಿ, ಚೋಚೋ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಕೊಂಡು ತಿನ್ಬೋದು ಮನೇಲೆ ನೀವು, ಅಂಗಡಿಲಿ ತಿನ್ನೋ ಬದಲು. ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಆಹಾ, ಸಕ್ಕತ್ತಾಗಿ ಬಂದಿದೆ ಮಾತ್ರ. ಈ ತರ ಮಾಡ್ಕೊಂಡು ತಿನ್ಬೋದು ನೀವು ಮನೇಲೆ. ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.